ಅಕ್ಕಿಯಾಳ ಗೋವಿಂದದಾಸರ ಸ್ಮರಣೋತ್ಸವದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಂತ್ರಾಲಯ ಶ್ರೀಗಳ ದಿವ್ಯ ಸಾನ್ನಿಧ್ಯ ನಗರದಲ್ಲಿ ಸತತ 10 ವರ್ಷಗಳಿಂದ ಗೋವಿಂದಗಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದದ್ದು ತುಂಬಾ ಸಂತೋಷ ತಂದಿದೆ. ಶೇಷಗಿರಿದಾಸ್ ನಗರದ ಪತ್ರಿಕಾ ಭವನದಲ್ಲಿ ಗೋವಿಂದಗಾನ ಅಧ್ಯಕ್ಷರಾದ ಖ್ಯಾತ ಗಾಯಕ ರಾಯಚೂರು ಶೇಷಗಿರಿದಾಸರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ರಾಯಚೂರು ಶೇಷಗಿರಿದಾಸರವರು ಸೆಪ್ಟೆಂಬರ್ ದಿನಾಂಕ 21, 22ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲಿಂಗ ರಂಗಮಂದಿರದಲ್ಲಿ ಬೆಂಗಳೂರಿನ ಹರಿದಾಸ ಸೇವಾ ಇಂಟರ್ನ್ಯಾಷನಲ್ ಟ್ರಸ್ಟ್ ಹಾಗೂ ತಿರುಮಲ ತಿರುಪತಿ ದೇವಸ್ಥಾನದ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ 10ನೇ ವರ್ಷದ ಗೋವಿಂದಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ 10ನೇ ವರ್ಷದ ಗೋವಿಂದಗಾನ ಕಾರ್ಯಕ್ರಮದಲ್ಲಿ ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ 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 ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ದಿನಾಂಕ 21ರಂದು ಸಂಜೆ 5:30ಕ್ಕೆ ಕಾರ್ಯಕ್ರಮದ ಉದ್ಘಾಟನೆಗೊಳ್ಳಲಿದ್ದು, ಮುಖ್ಯ ಅತಿಥಿಗಳಾಗಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್.ಎಸ್. ಬೋಸರಾಜ್, ಸಂಸದರಾದ ಜಿ. ಕುಮಾರ್ ನಾಯಕ್, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎ. ವಸಂತಕುಮಾರ್, ಮಾಜಿ ಶಾಸಕ ಎ. ಪಾಪರೆಡ್ಡಿ, ಮಾಜಿ ಆರ್ಡಿಎ ಅಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಹಾಗೂ ಬಿಜೆಪಿ ಮುಖಂಡರಾದ ತ್ರಿವಿಕ್ರಮ್ ಜೋಶಿ ಅವರು ಭಾಗವಹಿಸಲಿದ್ದಾರೆ. ಈ ವೇದಿಕೆಯಲ್ಲಿ ಗಾಯಕ ಮೋಹನ್ ಸಂಪ್ರತಿ ಅವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಲಿದ್ದು, ನಾಡಿನ ಹೆಸರಾಂತ ಕಲಾವಿದರಿಂದ ದಾಸರ ಪದಗಳ ಅಂತಾಕ್ಷರಿ ವಿಶೇಷ ಕಾರ್ಯಕ್ರಮ ಕೂಡ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದರು ರಮೇಶ್ ಕುಲಕರ್ಣಿ, ಅನಂತರಾಜ್ ಮಿಸ್ತ್ರಿ, ಸುರೇಖಾ ಹೆಗಡೆ, ಹರಿಚಂದನ್ ಭಾಗವಹಿಸಲಿದ್ದಾರೆ ಎಂದು ರಾಯಚೂರು ಶೇಷಗಿರಿದಾಸರವರು ಮಾಹಿತಿ ನೀಡಿದರು. ನಾವು ಕಳೆದ 10 ವರ್ಷಗಳಿಂದ ಆಚರಿಸಿಕೊಂಡು ಬಂದಿದ್ದೇವೆ. ತುಂಬ ಸಾರ್ಥಕವಾಗಿ, ತುಂಬ ಪ್ರಶಂಸನೀಯವಾಗಿ ಅವರ ಸಾಹಿತ್ಯವನ್ನು ಪ್ರಚಾರ ಮಾಡ್ತಾ ಅವರ ಸಂದೇಶಗಳು ಜನಮಾನಸಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಗೋವಿಂದಗಾನ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಸಂತೋಷದ ವಿಷಯ ಏನಂದರೆ, ಈ ಬಾರಿ ಅದರ ದಶಮಾನೋತ್ಸವ ಕಾರ್ಯಕ್ರಮವನ್ನು ಸ್ಟೇಷನ್ ರಸ್ತೆಯ ಸಿದ್ದರಾಮ ಜಂಬಲಿಂಗ ರಂಗಮಂದಿರದಲ್ಲಿ ಇದೇ ಸೆಪ್ಟೆಂಬರ್ 21 ಹಾಗೂ 22ರಂದು ಆಯೋಜನೆ ಮಾಡಲಾಗ್ತಾ ಇದೆ. ಹರಿದಾಸ ಸೇವಾ ಇಂಟರ್ನ್ಯಾಷನಲ್ ಟ್ರಸ್ಟ್ ಬೆಂಗಳೂರು ಹಾಗೂ ತಿರುಮಲ ತಿರುಪತಿ ದೇವಸ್ಥಾನದ ದಾಸಾಹಿತ್ಯ ಪ್ರಾಜೆಕ್ಟ್ನ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿ ದಿನಾಂಕ 21ರಂದು ಉದ್ಘಾಟನೆಗೊಳ್ಳಲಿರುವ ಈ ಗೋವಿಂದಗಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎನ್.ಎಸ್. ಬೋಸರಾಜು, ಮಾನ್ಯ ಸಚಿವರು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಕರ್ನಾಟಕ ಸರ್ಕಾರ, ಶ್ರೀ ಜಿ. ಕುಮಾರ್ ನಾಯಕ್ ಲೋಕಸಭಾ ಸದಸ್ಯರು, ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾನ್ಯ ಶಾಸಕರು ರಾಯಚೂರು ವಿಧಾನಸಭಾ ಕ್ಷೇತ್ರ, ಶ್ರೀ ಎ. ವಸಂತಕುಮಾರ್ ವಿಧಾನ ಪರಿಷತ್ ಸದಸ್ಯರು, ಶ್ರೀಯುತ ಎ. ಪಾಪರೆಡ್ಡಿ ಮಾಜಿ ಶಾಸಕರು ರಾಯಚೂರು, ಶ್ರೀ ಜಗನ್ನಾಥ್ ಕುಲಕರ್ಣಿ ಮಾಜಿ ಅಧ್ಯಕ್ಷರು ಆರ್ಡಿಎ, ಶ್ರೀ ತ್ರಿವಿಕ್ರಮ್ ಜೋಶಿ ಬಿಜೆಪಿ ಮುಖಂಡರು, ಹೀಗೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಪ್ರತಿ ದಿವಸ ಸಂಜೆ 4 ಗಂಟೆಯಿಂದ ಪ್ರಾರಂಭವಾಗುವ ಈ ಗೋವಿಂದಗಾನ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ಶ್ರೀಯುತ ಮೋಹನ್ ಸಂಪ್ರತಿ ಅನ್ನೋರು ತಮ್ಮ ದಾಸವಾಣಿ ಕಾರ್ಯಕ್ರಮ ನಡೆಸಲಿದ್ದಾರೆ. ಈ ಬಾರಿ ವಿಶೇಷವಾಗಿ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮಗಳಲ್ಲಿ ದಾಸರ ಪದಗಳ ಅಂತ್ಯಾಕ್ಷರಿ ಕಾರ್ಯಕ್ರಮ. ನಾವು ಸಾಮಾನ್ಯವಾಗಿ ಅಂತ್ಯಾಕ್ಷರಿ ಈ ಚಲನಚಿತ್ರ ಗೀತೆಗಳಲ್ಲಿ ನಾವು ಒಂದು ಆಟ ಆಡ್ತೇವೆ ಅಂತ್ಯಾಕ್ಷರಿಯನ್ನು. ಅದನ್ನು ನಾವು ಆ ಕಾನ್ಸೆಪ್ಟನ್ನು ಈ ದಾಸ ಸಾಹಿತ್ಯ ಪ್ರಚಾರ ಇನ್ನೂ ಸ್ವಲ್ಪ ಪ್ರಭಾವಶಾಲಿಯಾಗಿ ಜನರ ಮನಸ್ಸನ್ನು ಮುಟ್ಟಿ ಅಂತಕ್ಕಂಥ ಉದ್ದೇಶದಿಂದ ನಾಡಿನ ಖ್ಯಾತ ಕಲಾವಿದರನ್ನು ವೇದಿಕೆ ಮೇಲೆ ಕುಳ್ಳಿರಿಸಿ ಅವರಿಂದ ಈ ದಾಸರ ಪದಗಳ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಖ್ಯಾತ ಸಂಗೀತಗಾರರಾದ ಶ್ರೀಯುತ ರಮೇಶ್ ಕುಲಕರ್ಣಿ, ಶ್ರೀಯುತ ಅನಂತರಾಜ್ ಮಿಸ್ತ್ರಿ, ಶ್ರೀಮತಿ ಸುರೇಖಾ ಹೆಗಡೆ, ಶ್ರೀಮತಿ ಹರಿಚಂದನ ಇವರು ಬೇರೆ ಬೇರೆ ಭಾಗಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. 22ರಂದು ವಿಶೇಷವಾದ ಕಾರ್ಯಕ್ರಮ. ಬಹುಶಃ ರಂಗಮಂದಿರದಲ್ಲಿ ಆ ಥರದ ಕಾರ್ಯಕ್ರಮ ನಡೆದಿಲ್ಲ ಅಂತ ನಾನು ಅನ್ಕೋತೀನಿ. ಶ್ರೀನಿವಾಸ ದೇವರಿಗೆ ತಿರುಪತಿಯಲ್ಲಿ ಏನು ಮುಂಜಾಲ ಸೇವೆ ಮಾಡ್ತಾರೆ, ಅದೇ ಒಂದು ಕಾನ್ಸೆಪ್ಟನ್ನು ಇಲ್ಲಿ ನಾವು ಸ್ಟೇಜ್ ಮೇಲೆ ನಿರ್ಮಾಣ ಮಾಡಿ ಆ ಶ್ರೀನಿವಾಸ ದೇವರ
ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ದೇವರಿಗೆ ಉಂಜಲ ಸೇವೆ ಅಂದರೆ ಅರ್ಚಕ ವರ್ಗದವರಿಂದ ಮಂತ್ರಘೋಷ, ಪುಷ್ಪಾರ್ಚನೆ, ಮಹಾಮಂಗಳಾರತಿ, ವೇದಘೋಷ, ಹೀಗೆ ಒಂಥರ ತಿರುಪತಿಯ ಒಂದು ವೈಭವ ಇಲ್ಲಿ ನಾವು ಎಲ್ಲ ಸೇರಿದ ಶ್ರೋತೃಗಳಿಗೆ, ಭಕ್ತಾದಿಗಳಿಗೆ ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ವಿಶೇಷ ಏನಂದರೆ, ಸುಮಾರು 300ಕ್ಕೂ ಹೆಚ್ಚು ನಮ್ಮ ರಾಯಚೂರಿನ ಗಾಯಕಿಯರು, ಭಜನಾ ಮಂಡಳಿ ಸದಸ್ಯರು ಸುಮಾರು ಒಂದು ವಾರದಿಂದ ಪ್ರಾಕ್ಟೀಸ್ ಮಾಡಿ 300ಕ್ಕೂ ಹೆಚ್ಚು ಮಹಿಳೆಯರು ಸೇರಿ ದಾಸರ ಪದಗಳನ್ನು ಒಬ್ಬರಲ್ಲಿಂದ ಹಾಡ್ತಾ ಇದ್ದಾರೆ. ಅದೊಂದು ವಿಶೇಷ ಕಾರ್ಯಕ್ರಮ. ಅದಾದ ನಂತರ ರಾಯಚೂರು ಶೇಷಗಿರಿದಾಸ್ ಹಾಗೂ ಅನಂತ ಕುಲಕರ್ಣಿಯವರು ದಾಸವಾಣಿ ಜುಗಲ್ಬಂದಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇದೆಲ್ಲದರ ಜೊತೆಗೆ ನಾವು ಪ್ರತಿ ಬಾರಿ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವಿಶೇಷ ಗಣ್ಯರಿಗೆ ಸಿರಿ ಗೋವಿಂದ ವಿಠಲ ಪ್ರಶಸ್ತಿ, ಅಂದರೆ ಅಸ್ಕಿಹಾಳ ಗೋವಿಂದದಾಸರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತೇವೆ. ಆ ಪ್ರಶಸ್ತಿಯನ್ನು ಈ ಬಾರಿ ಸೇಡಂನಲ್ಲಿರ್ತಕ್ಕಂಥ ಖ್ಯಾತ ಸಂಶೋಧಕರು, ವಿದ್ವಾಂಸರು, ಸಾಹಿತ್ಯಗಳು ಆದಂತಹ ಡಾಕ್ಟರ್ ವಾಸುದೇವ ಅಗ್ನಿಹೋತ್ರಿ ಅವರಿಗೆ ಈ ಬಾರಿ ಸಿರಿ ಗೋವಿಂದ ವಿಠಲ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮುರಳೀಧರ್ ಕುಲಕರ್ಣಿ, ವಾಸುದೇವ್ ಕುಲಕರ್ಣಿ ಇದ್ದರು.